ಬಯಸುತ್ತಾ ಇಂದು ಈ ದಿನ ಶ್ರೀ ಮಾರುತಿ ಗೆಳೆಯರ ಕಲಾ ಬಳಗದ ವತಿಯಿಂದ ಕುರುಕ್ಷೇತ್ರ ಅಥವಾ ಧರ್ಮಸ್ಥಾಪನೆ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಪಕ್ಕವಾದ್ಯಗಳೊಂದಿಗೆ ಹಾಗೂ ಹಾರ್ಮೋನಿಯಂ ನಿರ್ದೇಶಕರಾದಂತಹ ಸುರೇಶ್ ರವರ ನಿರ್ದೇಶನದೊಂದಿಗೆ ಅಭಿನಯಿಸುತ್ತಿದ್ದಾರೆ. ಹಾಗಾಗಿ ತಾವುಗಳು ನಮ್ಮ ಕಲಾವಿದರಲ್ಲಿ ಬಂದಂತಹ ಅಲ್ಪಸ್ವರ ದೀರ್ಘಸ್ವರ ವ್ಯಂಜನಗಳನ್ನು ಮನ್ನಿಸಿ, ಅಂದರೆ ಹಂಸ ಕ್ಷೀರ ನ್ಯಾಯದಂತೆ ಹಂಸಕ್ಕೆ ಹಾಲನ್ನು ನೀರನ್ನು ಬೆರೆಸಿಟ್ಟರೆ ಅದು ಹಾಲನ್ನು ಮಾತ್ರ ಸ್ವೀಕರಿಸಿ ನೀರನ್ನು ಹೇಗೆ ಬೇರ್ಪಡಿಸುವುದು, ಹಾಗೆ ನಮ್ಮ ಕಲಾವಿದರಲ್ಲಿ ಬರುವ ವ್ಯಂಜನಗಳನ್ನು ಅಲ್ಪಸ್ವರ ದೀರ್ಘಸ್ವರವನ್ನು ಮನ್ನಿಸಿ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ.
1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ಆ ಪಾಪಿ ಕೌರವರು ನಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ನಿರಾಕರಿಸಿದರು. ಆದ್ದರಿಂದ ನಾನು ಈ ದಿನವೇ ದ್ವಾರಕೆಗೆ ಹೊರಡುವೆನು. ಈಗಲಾದರೂ ನಮ್ಮನ್ನು ಕೈ ಹಿಡಿದು ಕಾಪಾಡುವ ಭಾರವು ನಿನ್ನದು ದೇವ, ನಿನ್ನದು. ತೆರಳುವೆ ದ್ವಾರಕಾ ನಗರಕ್ಕೆ, ಹೊರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಗುರು ಪಾಂಡವರನ್ನು ಕೆತ್ತದ ಗೊಂಡಿಯ ಯುದ್ಧದ ಶೀಘ್ರದೊಳಗೆ, ಗುರು ಪಾಂಡವರನ್ನು ಯುದ್ಧದ ಗೊಂಡಿಯ ಯುದ್ಧದ ಶೀಘ್ರದೊಳಗೆ ನನ್ನ ಗೋಪದಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನನ್ನ ಗೋಪದಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆ ಹೊರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ, ಹೊರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಪ್ರಯೋಗವೇ ತೆಗೆದರು ಪ್ರಯೋಗವೇ ತೆಗೆದರು ಕವಿ ಮರವನ್ನು ಎಲೆಗೆಳದೆ ಹೊಲಗಡಿಯಮ್ಮ ಗೊತ್ತಿದನು. ಕವಿ ಮರವನ್ನು ಎಲೆಗೆಳದೆ ಹೊಲಗರಿಯಮ್ಮ ಸಭ್ಯವನು ಮಾನವರ ಬೆಂಬಲಿನ ಒಂದೊಂದು ಪಾಂಡವರ ಆರ್ಭಟವು. ಮಾನವರ ಬೆಂಬಲಿನ ಒಂದೊಂದು ಪಾಂಡವರ ಆರ್ಭಟವು. ಕ್ರೋಧವನ್ನು ಸೇರಿಸಿಕೊಳ್ಳುವೆ, ಕ್ರೋಧವನ್ನು ತೀರಿಸಿಕೊಳ್ಳು. ಹೊರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ, ಹೊರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಆ ಹೇಡಿಗಳಾದ ಪಾಂಡವರು ನನಗಿಂತ ಮೊದಲೇ ದ್ವಾರಕೆಗೆ ಹೊರಟಿರುವಂತೆ ಪಾಂಡಿಚೇರಿಯ ಅಷ್ಟೈಶ್ವರ್ಯ ಸಂಪನ್ನ ಶಾಲರಂಕಮಲ್ಲ ಈ ಕೌರವೇಶನ ಮುಂದೆ ನಿಮ್ಮ ಕೋಟಿ ತಂತ್ರಗಳು ಕ್ಷಣಾರ್ಥದಲ್ಲಿ ನಾಶ. ನಾನೀಗಲೇ ಅರ್ಜುನಿಗಿಂತ ಮೊದಲೇ ದ್ವಾರಕೆಯನ್ನು ಪ್ರವೇಶಿಸಿ ಶ್ರೀಕೃಷ್ಣನ ಸಹಾಯವನ್ನು ಪಡೆದು ಆ ಏಡಿಗಳಾದ ಪಾಂಡವರ ಅಟ್ಟಹಾಸವನ್ನು ಈ ನನ್ನ ಪಾದದಿಂದ ಮೆಟ್ಟಿ ನಿಲ್ಲುವೆ. ಇದೇ ನನ್ನ ದಿಟ್ಟನ. ಯಾದವರಾಜ್ಞೆಯು ಸೈನ್ಯವು ತರತರಗಳೇ ಶತ್ರುಗಳ ಯಾದವರಾಜ್ಞೆಯು ಸೈನ್ಯವು ತರತರಗಳೇ ಮಾಡಿದ ಶತ್ರುಗಳ ಪಾಂಡವ ಪಾಂಡವ
ಮಧುರ ಮಧುರ
ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ, ಪಾಂಡವರು 12 ವರ್ಷ ವಾಸವನ್ನು, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಮತ್ತೆ ಹಸ್ತಿನಾವತಿಗೆ ಹಿಂತಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಇನ್ನು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಯುಧಿಷ್ಠರನ್ನು ತಮ್ಮ ಕುಲಪುರೋಹಿತರಾದ ಧೌಮ್ಯರನ್ನು ಸಂಧಿಗಾಗಿ ಕಳಿಸಿದ್ದರು. ಆದರೆ ಆ ಮದೋನ್ಮತ್ತನಾದ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿ, ಯುದ್ಧವೇನು ಅನಿವಾರ್ಯವಾಗಿ ಪುನಃ ಯುದ್ಧವೇ? ಹಾಗಾದರೆ ವಿಷಾದ ದಿನಗಳೆಂದು ಕೊನೆಗೊಂಡು ಗೋಪಿಕಾಂಗನೆಯರ ಕಟಕ್ಷ ಚಂದ್ರಿಕೆ ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಹರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಅಗಲವನ್ನು ಕಾಣೋದು ನಿಮ್ಗೆ ಸಾಧ್ಯವಿಲ್ಲ ಪ್ರಿಯ? ರುಕ್ಮಿಣಿ, ಸ್ವಾಮಿ, ಲೋಕ ಸೇವೆ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ಕೊನೆಗೊಂಡಿತು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ರುಕ್ಮಿಣಿ. ಹಾಗಾದರೆ ಈ ಪ್ರಶಾಂತವಾದ ಮುಖವೆಂದು ಯಾಕೆ? ಯುದ್ಧದ ಸಮಾಚಾರವನ್ನು ಕೇಳಿದ ಕೂಡಲೇ ವೀರರ ಹೃದಯವು ನರ್ತಿಸುವುದು ಸಹಜ. ಹೇಳು, ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ಈ ನಿಮ್ಮ ದಂಡದ ಚಕ್ರದ ತೃಷೆ ಪುನಃ ಜಾಗೃತವಾಗಲಿ. ಜಗತ್ತಿನಲ್ಲಿ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಗಳು ಜನಿಸಿದರು ಅದರ ತೀಕ್ಷ್ಣಧಾರೆಯೇ ಆವತ್ತಿಯಾಗಲಿ.
ಆದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಹಾ. ಈ ಯುದ್ಧದಲ್ಲಿ ನಾನು ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದನು. ಆಹಾ. ಪ್ರಾಣೇಶ್ವರ, ಈ ಶೈಲಗಾರದ ವಸ್ತಿನದ್ದಾಟದಲ್ಲಿ ಒಂದು ಅನುಕೂಲ ಕಾರಣವೇ ದೊರೆತಂದಾಯಿತು. ಪ್ರಾಣೇಶ್ವರ, ನಿಮ್ಮ ರಾಜನೀತಿ ಕೌಶಲನ್ನು ನಾನೀಗ ತಿಳಿದೆನು. ಇದು ಪರ್ಯಾಸ್ಯವೇ ತಾನೇ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಆಹಾ. ಗೋಪಿಕಾಂಗನರಿಂದ ಪರಿವೇಷಿತನಾಗಿ ಮಧುರ ವೇಣುಗಾಲದಿಂದ ವಿಶ್ವ ಸೃಷ್ಟಿಯನ್ನೇ ರಚಿಸಿದ ಈ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ಈಗಾಗಲೇ ನೋಡಿರುವರು. ಆಹಾ. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲ ಮಾತ್ರದಿಂದಲೇ ಎಸೆದವನಿಲ್ಲ. ಅವನ ಪ್ರಚಂಡ ಹಟ್ಟಾಸದಿಂದ ಜಗತ್ತಿನ ಜನರ ಹೃದಯವು ಕಂಪಿಸುತ್ತಿರುವುದು. ಆಹಾ. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡಕ್ಕಿಂತ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು. ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗ ದಾಳಗಳಂತೆ ಈ ದರ್ಪಾಂಧ ಕ್ಷತ್ರಿಯವೀರನ್ನು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿಯೆಂದು ಜನರು ನಂಬಿರುವರು. ನಾನು ಆ ಅಜ್ಞಾನವನ್ನು ಹರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವನ್ನೇರಬಲ್ಲದೆಂಬುದನ್ನು ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವೆನು. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲೂ ಸಹ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವಂತೆ ಪ್ರೇಯಸಿ.
ಉದ್ದೇಶವಾದರೂ ಏನು ಸ್ವಾಮಿ? ರುಕ್ಮಿಣಿ, ಸ್ವಾಮಿ. ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ. ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ ಮತ್ತು ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ಆ ನನ್ನ ಕನಸು ಕನಸಾಗಿಯೇ ಉಳಿತು ಪ್ರೇಯಸಿ. ಅದಕ್ಕಾಗಿ ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದೆನು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ ಪ್ರೇಯಸಿ. ಮಾನವನೇ ಮಾನವ ಜಾತಿಯ ಪರಮಶತ್ರು ಎಂದು ಈಗ ತಿಳಿದೆ. ಅದಕ್ಕಾಗಿ ಮುಂಬರುವ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ಮಾನವನನ್ನು ನಾಶಗೊಳಿಸಿದೆ. ಓಹೋ ಸುಯೋಧನ, ಒದಗಿ ಬಂದ ಸಂಧಿಯನ್ನು ನಿರಾಕರಿಸಿ ನನ್ನ ಸಹಾಯ ಬಿಡಲು ಬರುತ್ತಿರುವೆಯಾ? ಬರಲಿ. ಓಹೋ ಅರ್ಜುನ, ನೀನು ಸಹ ಈ ಯಾದವರ ಸಹಾಯವನ್ನು ಬಿಡಲು ಬರುತ್ತಿರುವೆಯಾ? ಬರಲಿ ಬರಲಿ. ನಾನೀಗ ನಿದ್ರೆ ಬಂದವಂತೆ ನಟಿಸಿ ಅವರವರ ಭಾವಾನುರೂಪದ ಫಲಗಳನ್ನು ಅವರಿಗೆ ಲಭಿಸುವಂತೆ ಮಾಡುವೆನು. ಮಧುರ ಸುಹಾಸಿನಿ ಪ್ರಣಯ ಕಲಾ ಮೋಹಿನಿ. ನಾನು ಕ್ಷಣ ಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿ ನಡೆಸಲ್ಪಡಬೇಕಾಗಿದೆ. ಕ್ಷಣಕಾಲ ನಾನು ಶ್ರಮಿಸಿಕೊಳ್ಳುವೆನು. ಜನಯನ ಮುನ್ನ ಪಾಲಿಸೋ ಲಕುಮಿ ರಮಣ ನಿನ್ನ ನಂಬಿದೆ.
ನಮನ ಹರಿ ಕರುಣಾನಿಧಿಯೇ ಸರಳ ಧ್ರುವನಿಗೆ ಅವಯವ ನೀಡಿದ ಗರುಡ ನಮನ ಹರಿ ಕರುಣಾನಿಧಿಯೇ ಗಿರಿಧರ ಮಾಧವ ಕೃಷ್ಣ 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 ಗಿರಿಧರ ಮಾಧವ ಕರುಣಿಸು ಮೋಹನ ಗಿರಿಧರ ಮಾಧವ ಕರುಣಿಸು ಮೋಹನ ಸರಸಿದ ಲೋಚನ ವಿರುದ್ಧವು ಪಾಲಿಸು ಸರಸಿದ ಲೋಚನ ನಿರುದ್ಧವು ಪಾಲಿಸು ಸರಸಿದ ಲೋಚನ ನಿರುದ್ಧವು ಪಾಲಿಸು ನಿನ್ನ ನಂಬಿದೆ ನೀಲ ಜನಯ ಮುನ್ನ ಪಾಲಿಸು ಲಕ್ಷ್ಮೀ ರಮಣ ನಿನ್ನ ನಂಬಿದೆ ಕೃಷ್ಣ 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 ಪರಮಾತ್ಮರು ವಿಶ್ರಮಿಸುತ್ತಿರುವರು. ನಾನು ಸ್ವಲ್ಪ ಹೊತ್ತು ಈ ಪೀಠದಲ್ಲಿ ವಿಶ್ರಮಿಸಿಕೊಳ್ಳುತ್ತೇನೆ. ಏನಿ ಭವ್ಯ ಭವನದ ಶೃಂಗಾರ ವೈಭವ ಎತ್ತ ನೋಡಿ ರತ್ನ ಮುತ್ತು ರತ್ನ ವಜ್ರ ಒರಿಡೂರಗಳಿಂದ ಅಲಂಕೃತವಾಗಿರುವ ಸಾಲುಗಂಬಗಳ ಸಭೆ ದೃಷ್ಟಿ ಬೀರುಳಿ ಚಿತ್ತ ಚಾಂತುಲ್ಯಗೊಳಿಸುವ ಭಾವಭಂಗಿಗಳ ಬದಲು ಮೇಲನ ಶಿಲ್ಪಕಲಾ ಚಾತುರ್ಯ ಇರಲಿ ಇನ್ನು ಮುಂದೆ ಹೋಗಿ ನೋಡುತ್ತೇನೆ. ಆದ್ಯಾವ ಶಿಲ್ಪಿಯ ಕೈ ಚಾತುರ್ಯ ಏನಿ ಪವನದ ವೈಭವ ಏನಿ ಪವನದ ವೈಭವ ನೋಡಲ ತಡಿಯವಾಗಿದೆ ಏನಿ
ಕಟ್ಟಣಿಗರ ಕೈ ಚಳಕದಿಂದ ಕೆತ್ತನೆಯ ಕೆತ್ತಲ್ಪಟ್ಟ ಸಾಲು ಗಂಬಗಳ ಸೊಬಗು ದೃಷ್ಟಿ ಬೀರಡಿ ಚಿತ್ತ ಚಾಂತನಗೊಳಿಸುವ ಭಾವಮಂಗಿಯುವುದರ ವಿಲನ ಶಿಲ್ಪಕಲಾ ಚಾತುರ್ಯ ಈ ಮಾಧವನ ಅರಮನೆಯಲ್ಲಿ ಮೇನಕಿ ಊರ್ವಶಿ ತಿಲೋತ್ಮಿನ ಮನೆವೆತ್ತಿದೆ ಆಗುತ್ತಿರುವುದಲ್ಲ ಈ ಮಾಧವನ ಅರಮನೆ. ಓಹೋ ಶಿಲಾಬಾಲಕಿಯರು ಮೀರಿ ಇವರ ಸಪ್ತ ಶರೀರವನ್ನೇ ಬಡಿದೆಬ್ಬಿಸುವ ವಾರಾಂಗನೆಯ ವಾರಗಣ್ಣಿನ ಕುಡಿಯುವುದರ ವೈಖರಿ ನಕ್ಷತ್ರನೇ ಪಳೆ ಪಳೆ ಹೊಳೆಯುವ ನಯನಗಳು ಸಂಬಿಗೆಂತಹ ನಾಸಿಕ ಮುದುಕಂದ್ರೆ ಮೋಯ್ದಂತಹ ಮಂದಾಸ ಇದನ್ನೆಲ್ಲ ನೋಡುತ್ತಿದ್ದರೆ ಈ ನನ್ನ ತೋಳಿಂದ ನಾಳೆ ಒಂದು स्वागत कुरुनंदना स्वागत कुरुनंदना स्वागत वैय दुर्योधना स्वागत वैय दुर्योधना स्वागत कुरुनंदना कुलतिलक कौरवेश्वर नवरत्न खचित सिंहासनाधीश्वर कुरुवंश कुलतिलक कौरवेश्वर नवरत्न खचित सिंहासनाधीश्वर अखिल साम्राज्य चक्रेश्वर गौरवा अखिल साम्राज्य चक्रेश्वर अखिल साम्राज्य चक्रेश्वर अखिल साम्राज्य चक्रेश्वर रणरंगदी धीर प्रचंड गौरव रणरंगदी धीर प्रचंड गौरव स्वागत कुरुनंदना करदुर्गुदयं पिडिदित वीर शरीरवु मदिसिद ಹುಲಿಯಾಕಾರ करदुर्गदयं पिडिदित वीर शरीरवु मदिसिದ ಹುಲಿಯಾಕಾರ ಉರಿಮೀಸೆಯಾದರೆ ಈ ಸರದಾರ ಉರಿಮೀಸೆಯಾದರೆ ಈ ಸರದಾರ
ಕೃಷ್ಣ ಈ ನಿನ್ನ ಮಾಯಾಶಯನ ಗೃಹವನ್ನು ಕಂಡು ಬೆಳಗಾಗುವುದಲ್ಲ, ಈ ಚಲಲಂಕವಲ್ಲ. ಸುಸ್ವಾಯ ಪುತ್ರಿಯನ್ನೇ ಶಾಸನವಲ್ಲ, ವಸುಂಧರೆ ಕುವರ ಗಾಂಧಾರ್ಯ ಗರ್ಭ ಸಂಜಾತ ಶತ್ರು ಸಂಸದರಿಲ್ಲ. ಈ ಕೌರವೇಶ್ವರಗಿಂತಲೂ ಈ ಮಾಧವನ ರಮನೆ ಅದ್ಭುತವೇ, ರಮಣೀಯವೇ, ಶೋಭಾಯವೇ. ಇರಲಿ. ಸಾತ್ವಿಕಿ ಎಲ್ಲಿನ ಕೃಷ್ಣನು? ಕರವೇಶ್ವರ, ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಇನ್ನೇನು ಎಚ್ಚರಗೊಳ್ಳುವರು. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಏನು ಕೃಷ್ಣನು ನಿದ್ರಿಸುತ್ತಿರುವನೇ? ನಾನು ಅಸ್ಥಿರಾವತಿಯಿಂದ ಕೋರಿಕೆಗೆ ಬಂದರು. ಈ ನಿನ್ನ ಕೃಷ್ಣ ನಿಧಿಯು ಎಚ್ಚರವಾಗಲಿಲ್ಲವೇ? ವಿರಾಟನ ಪುತ್ರಿಯಾದ ಉತ್ತರೆ ಮದುವೆ ಸಂಭ್ರಮದಲ್ಲಿ ಹಗಲಿರುಳು ಜಾಗರಣೆ ಮಾಡಿ ಸೌನಂದು ಮಲರುವೆ ಕೃಷ್ಣ. ಮಲಗಿ. ಸಾತ್ವಿಗಿ, ಕರವೇಶ್ವರ, ನಿನ್ನೊಡನೆ ಒಂದು ಮಾತಿದೆ ಸಾತ್ವಿಗಿ. ಹೇಳಿ. ಅವಳು ಪಾಂಡವರಿಗೂ ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು ಸಾತ್ವಿಗಿ. ನಾನದನ್ನು ಹೇಳಲು ಸಾಧ್ಯವಿಲ್ಲ ಕರವೇಶ್ವರ. ಹೇಗೆ ಸಾತ್ವಿಗಿ? ನಾವೆಲ್ಲ ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಪರಮಾತ್ಮನು ಎಲ್ಲಿರುವು, ನಾವು ಕೂಡ ಅಲ್ಲೇ ಇರುವೆವು. ಪ್ರಶ್ನೆಗೆ ಸರಿಯಾದ ಉತ್ತರ ಸಾತ್ವಿಗಿ. ಈ ಸಾರಿ ನಿನ್ನ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೆ, ಆದರೆ ಈ ಸೈನ್ಯವೇ ನಮ್ಮ ಸಂದೇಹವೇ ಇಲ್ಲ. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಸಾತ್ವಿಗಿ, ಕೃಷ್ಣನನ್ನು ನಾನೊಂದು ಸಾರಿ ಎಚ್ಚರಿಸಲೇ? ಆಗಬಹುದು. ಕೃಷ್ಣ, ಮುಕುಂದ, ಇವನೆಂಥ ಪುರುಷನಿಲ್ಲ. ರಾಜ್ಯ ಕೋಶಾದಿಗಳನ್ನೆಲ್ಲ ಅಣ್ಣ ಪುತ್ರ ಬಲರಾಮನಿಗೆ ಒಪ್ಪಿಸಿ ತಾನು ಮಾತ್ರ ಸುಖದಲ್ಪದಲ್ಲಿ ತಿರುಗುತ್ತಿರುವನಲ್ಲ. ಮಲಗು ಮಲಗು ಮಲಗು. ಈತನ ಎಚ್ಚರವಾಗುವ ತನಕ ನಾನು ಈ ದ್ವಾರಕಾ ನಗರದಲ್ಲೇ ಕಾದು ಕುಳಿತು ನಾನು ಒಂದ ಕಾರ್ಯವನ್ನು ಯಶಸ್ಸುಕೊಂಡು ಹೋಗುವೆನು. ಕೃಷ್ಣ ನೋಡು, ಕೃಷ್ಣ. ನಾನು ಮಲ್ಲರೋಳ್ ಮಲ್ಲ, ಜಗದೇಕ ಮಲ್ಲ, ಮಲ್ಲರನೆಲ್ಲ ಜಲ್ಲ ಮಲ್ಲ. ಈ ಕೌರವೇಶ್ವರನಾದ ನಾನು ಕೇವಲ 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 ಈ ಧರ್ಮದಲ್ಲಿ ಅಸಂಭವ ಅಪಮಾನ. ಈ ಗುರುಚಕ್ರೇಶ್ವರಿಗೆ ಯೋಗ್ಯವಾದ ಸ್ಥಾನ
ಏನಾಯಿತು? ಏಕೆ ಏನಾಯ್ತು ಸಾತ್ಯಕಿ? ನಾನು ಅದನ್ನು ಹೇಳಲು ಬಾಯಿಲ್ಲ, ನೀವೇ ನೋಡು. ಓಹೋ, ನನ್ನ ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರಾರ್ಥನೆಯಿಂದ ದುರ್ಯೋಧನನು ಇಂದು ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವನು. ಇದೆಂತ ವಿಡಂಬನೆ ಪಾರ್ಥ. ಇದು ವಿಡಂಬನೆ ಅಲ್ಲ ಸಾತ್ಯಕಿ, ಇದು ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೆ ಏಕೆ? ಕೌರವರು ನಮ್ಮ ಬಂಧುಗಳಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ನಮಗದು ಆನಂದದ ವಿಷಯವೇ. ಅದೇ ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಮತ್ತೊಂದು ಬಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವರು. ಅದೇನೇ ಆಗಲಿ ಪಾರ್ಥ, ಶ್ರೀಕೃಷ್ಣನ ಆಶೀರ್ವಾದವು ಸದಾ ನಿನ್ನ ಮೇಲೆ ಇರಲಿ. ನಾನಿನ್ನ ಬರುವೆನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ವಿಚಾರವು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸ್ವಯಂವಲಿಂದ ನಾನೇ ಹೊರಗೆ ಬಂದೆ. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವಾನುರೂಪದ ಫಲಗಳು ಅವರವರಿಗೆ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ತನ್ನಿಂದ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವು ರಾಜರ ಸಹಾಯ ಸಹಕಾರ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದದ ಸ್ಥಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಯಾವ ಇಚ್ಛೆಯಿಂದಾದರೂ ಆದರೆ ಈ ದಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಅದು ಸಂತೋಷವೇ. ಗುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ. ಜಾಗೃತನಾಗು. ಶಬರಿದ ಭಯವನಿಂದ ಪ್ರಭುವೆ ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವಾದ ಏನು ನಿನ್ನಯ ಲೀಲೆ ದೀನ ದಯಾಳು. ಜಾಗೃತನಾಗಿ ಎಂದು
ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ ಅಂಧಕಾರವನ್ನು ಅರಿಸಿ ಅಮೃತತ್ವವನ್ನು ನೀಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಧನಂಜಯ ಬಂದು ಎಷ್ಟು ವರ್ಷ ಆಯಿತು? ಕುಶಲವೇ? ಚೇಚೆ, ಈ ಚರಣದಲ್ಲಿಲ್ಲೇ ಕುಳಿತುಕೊಂಡೆ. ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ನಿಮ್ಮ ಪಾದ ಸನ್ನಿಧಿಯು ನಮಗೆ ಪವಿತ್ರವಾದ ಸ್ಥಳವಲ್ಲವೇನು? ಯಾರು? ಗುರುಚಕ್ರೇಶ್ವರ. ಓಹೋ, ದುರ್ಯೋಧನ. ಕುಶಲವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಿಲ್ಲವೇ? ಸಾರ್ವಭೌಮನಾದ ನೀವು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ರಮಣ, ನಿದ್ರೆ ಮಾಡೋರು ಎಚ್ಚರಿಸಬಹುದು, ಆದರೆ ನಿನ್ನಂತ ನಿತ್ಯವಾದ ವೇಗಧಾರಿಗಳಲ್ಲ. ನಾನು ಒಂದು ಬಾಳ ವೇಳಾದರೂ ಎಚ್ಚರಗೊಳ್ಳದ ನೀನು ಏ ನಿನ್ನ ಪ್ರಾಣ ಮಿತ್ರ ಅರ್ಜುನನು ಬಂದೊಡನೆ ಎದ್ದು ಉಭಯ ಭಾಷೆ ಶುರು ಮಾಡಿಬಿಟ್ಟೆ. ಚೆನ್ನಾಗಿದೆ ನಿನ್ನ ಗಮನ ನಾಟಕ. ಹಾಗೇನಿಲ್ಲ ಬಾವ, ನೀವು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ಅದಿರಲಿ, ನೀವಿರುವುದು ಏಕಕಾಲದಲ್ಲಿ ಬಂದ ಕಾರಣ ಕಾಡ್ಗಿಚ್ಚದಂತೆ ನಮಗೂ ಪಾಂಡವರಿಗೂ ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಆವರ್ತಿಸಲು ಇಲ್ಲಿಗೆ ಬಂದಿರುವ ಜನಾರ್ದನ. ಏನು ಕುರು ಪಾಂಡವರಿಗೆ ಸಂಗ್ರಾಮವೇ? ಹಾಗಾದರೆ ಅರ್ಜುನ, ನೀನು ಸಹ ಈ ಯಾದವರ ಸಹಾಯವನ್ನು ಬೇಡಲು ಬಂದಂತೆ ತೋರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಬಹುದು? ವಾಸುದೇವ, ನೀವು ನಿದ್ರಾವಸ್ಥೆಯಿಂದ ಎದ್ದ ತಕ್ಷಣ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತು. ಹಾಗಾಗಿ ನೀನು ನನಗೆ ಸಹಾಯ ಮಾಡಲೇಬೇಕು ದೇವ. ಮುಕುಂದ, ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂದು ನಿನ್ನ ಬಳಿಗೆ ಮೊದಲು ಯಾರು ಬಂದರು ಅವರ ಪಕ್ಷವನ್ನು ವಹಿಸುವುದು ನಿರೋಚಿತ ಧರ್ಮ. ನೀನು ವೀರನು, ಶೂರನು, ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ. ಆದರೆ ಅದು ಧರ್ಮವನ್ನು ಪಾಲಿಸಿದ್ದಾಗುವುದು ಮುಕುಂದ. ಅಲ್ಲ, ನೀವು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಯಾವುದೇ ಸಂದೇಹವಿಲ್ಲ. ಮತ್ತಿನ್ಯಾವ ವಿಚಾರದಲ್ಲಿ? ನಾನು ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ಮಾತ್ರಕ್ಕೆ ಇರಲಿ, ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆ. ಆದರೆ ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಬಾವ. ಏನು ಮಾವ ನಿನ್ನ ಸಲಹೆ? ಮಲ್ಲೆಯ ಈ ಲೋಕ ರಾಜರಾಡಿದ ಮರ್ಮ, ಅಲ್ಲೆಯ ಈ ಲೋಕ ರಾಜರಾಡಿದ ಮರ್ಮ, ಗತಿಸಿ ಮರಳಿ ಭೂಮಿಗೆ ಬಂದರೆ
ಕೇವಲ ರಾಜ್ಯದ ಮೇಲಿನ ಆಸೆಯಿಂದಾಗಿ ಈ ಪವಿತ್ರವಾದ ಮಾತೃಭೂಮಿಯನ್ನು ರಕ್ತದ ಮಡುವಿನಲ್ಲಿ ತೋರಿಸುವುದೇಕೆ? ಪಾಂಡವರು ನೀವು ಅಣ್ಣ ತಮ್ಮಂದಿರಲ್ಲವೇ? ನೀವಿರುವರು ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ನ್ಯಾಯವಲ್ಲವೇ? ಕೃಷ್ಣ, ಈ ನಿನ್ನ ನೀತಿ ವಚನವನ್ನು ಕೇಳಲು ನಾನು ಇಲ್ಲಿಗೆ ಬಂದಿಲ್ಲ. ಈಗ ನಮ್ಮಿಬ್ಬರಿಗೂ ಸಹಾಯ ಮಾಡುವೆಯೋ ಅಥವಾ ಓ, ಮುಂಬರುವ ಅನರ್ಥಗಳನ್ನೆಲ್ಲ ಎದುರಿಸಲು ನೀವೇ ಸಿದ್ಧರಿರುವಾಗ ನನ್ನ ಮಾತುಗಳು ನಿಮಗೆ ಎಷ್ಟು ರುಚಿಸುವುದಿಲ್ಲ. ಇರಲಿ, ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುತ್ತೇನೆ. ಆದರೆ ಅರ್ಜುನವು ನಿನಗಿಂತ ಚಿಕ್ಕವನು. ಇರಬಹುದು. ತನಗೆ ಬೇಕಾದದ್ದನ್ನು ಮೊದಲು ಕೇಳಿ ಪಡೆಯುವ ಅಧಿಕಾರ ಆತನಿಗಿರುವುದು. ಎಲ್ಲ ಕಪಟಿ, ಈಗ ಕೇಳಿ. ಯುದ್ಧ ವಿಮುಖನು, ಅಪ್ರತಿಮ ವೀರ ಭಟರಿಂದ ಕೂಡಿದ ಅಕ್ಷೋಹಿಣಿ ಯಾದವರ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಇದರಲ್ಲಿ ನಿನಗೆ ಯಾವುದು ಬೇಕು ಕೇಳು ಪಾರ್ಥ. ಯದುಕುಲ ಚೂಡಾಮಣಿ, ನೀನು ನಿರಸ್ತ್ರನಾದರೂ ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು ನಿರಸ್ತನು ಆದ ಈತನನ್ನು ಕಟ್ಟಿಕೊಂಡು ನಾನೇನು ಮಾಡಲಿ? ಕೃಷ್ಣ, ಪಾಂಡವರ ರಕ್ಷಾಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮ ಸಹಿತ ಯಾರೋ 11 ಅಕ್ಷೋಹಿಣಿ ಸೈನ್ಯವೇ ನನ್ನ ವಶವಿರಲಿ. ಭಲೆ ಭಲೆ ಬಾವ, ಪರಾಕ್ರಮಕ್ಕೆ ಸಾಕದನ್ನೇ ಆರಿಸಿಕೊಂಡ್ರುವೆ. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆ. ಕೃಷ್ಣ, ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನು ಅರಿಯುವುದೆಂದು ಭಾವಿಸಿದೆ ಕೃಷ್ಣ. ಏನಿದು ಕಣ್ಸನ್ನೆಯ ಕಪಟ ಮೋಸ ಕೃಷ್ಣ. ಏನಿದು ಕಣ್ಸನ್ನೆಯ ಕಪಟ ಮೋಸ ಭರತ ಕಂಡ ಸ್ವತಂತ್ರ ಶತ್ರುದ ಪ್ರಚಂಡ ರಕ್ತಪೋಡಿಯ ಮೃತ್ಯುತಾಂಡವ ಪ್ರಳಯ ನೃತ್ಯ ಸಿಂಹನ ಸತ್ತುರ ಈ ಕಡವೇಶ್ವರ ರಾಜಧರ್ಮ ಕಳಂಕ ಸೈರಿಸಲಾರ ಭರಿಸದಿರ ಪಾಂಡವರ ವದಂತು ಪಾಲಿತೆಯೋ ನೋಡುವನ ಪಂಥ ಅಂತ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಬಲು ಕಬಡ್ಡಿ, ಬಹುಪಕ್ಷವಾದಿ. ಪಾಂಡವರೆಂದರೆ ಅದೆಲ್ಲಿರದ ಮಮತೆ ಮಮಕಾರ. ಅದರಲ್ಲೂ ಈ ನಿನ್ನ ಪಾರ್ಥ, ನಿನ್ನ ಪ್ರಾಣಸಕ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ ಮುಕುಂದ? ಆದರೂ ಬಾಲಕಿಲ್ಲ. ಕೇಳು ಕೃಷ್ಣ, ಯುದ್ಧದಲ್ಲಿ ಯಾರ ಪಕ್ಷವಾಗಿಯೂ ಆಯುಧಗಳಿದು ಕಾದಾಡಲೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟೆಯಾದೆಯೋ ಎಚ್ಚರ. ಆವ, ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರಿಂದಲೇ ಇರುವೆನು. ಈಗ ಆ ಮಾತುಗಳಕ್ಕೆ ಬಾವ. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆ. ಕೃಷ್ಣ, ಒಳಸಂಚದಲ್ಲಿ ನಿಂದು ಇಟ್ಟಬೇಡವೋ ಮಾಧವ? ಮುಂದೆ ಸಂಧಿಸೋಣ. ಭೀಕರ ಸಮರಾಂಗಣದಲ್ಲಿ ಈ ಸಮರಾಂಗಣದಲ್ಲಿ ಆಗ ತೋರುವೆಯಂತೆ ಈ ನಿಂದ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದ ಪರಾಬಲವನ್ನು.
ಆಗಬಹುದು. ಹೇಳ್ತಾ देवकी सुतम महिमा जन महिमन वासुदेवम क्षीरसागर शयनं रमाकान्तं श्रीहरिनारायणं भक्तजन परिपालनं जागरितं केशवा वासुदेवा सदा निन्न अभजं वासुदेवं सदा निन्न अभजं दीनबन्धु निगमागमतु दीनबन्धु निगमागमतु अगणित गुणगणा जगदा व्यापका जगदा व्यापका जगद शिवात्मका जगदा व्यापका जगद शिवात्मका नंदिद पत्तरा अभय प्रदाता परमात्मा नंदिद पत्तरा अभय प्रदाता बिनु शयन अरविंद ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಯೋಗಿ ಇನ್ನು ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆ ಆರ್ಯಾವರ್ತದ ಯೋಗಿ ಶ್ರೇಷ್ಠನು ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗ್ನಿಯು ಪಾಂಡವರ ಪಕ್ಷವನ್ನು ಹಿಡಿದನು. ನನ್ನ ದ್ವಾರಕ ಯಾತ್ರೆಯು ಫಲಿಸಿತು. ಅರ್ಜುನ ಅರ್ಜುನ ಎಂತಹ ಕಾರ್ಯವನ್ನು ಮಾಡಿಬಿಟ್ಟೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಪರಮಾತ್ಮ, ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ಪಾಪಿ ಕೌರವ.
ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ. ವಿಜಯ
ವಾಸುದೇವ, ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನು ಆದ ನೀನು ನನ್ನ ರಥಾಶ್ವವನ್ನು ನಿಯಮಿಸು, ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಹೆಚ್ಚೇನು ಪರಮಾತ್ಮ, ಇಡೀ ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು. ನಿಯತಿಯ ಪಕ್ಷದಲ್ಲಿ ಮಾನವ ಧರ್ಮದ ವಿಶ್ರಾಂತಿ ಜೀವನವ ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು.
ನನಗೊಂದು ಅಪ್ಪಣೆಯನ್ನು ಕೊಡಿ, ಪುನಃ ನೋಡುವೆನು. ಆಗಬಹುದು. ನನಗೆ ಸವರಾರು ಗುರುದೇವ ಬಲರಾಮ ಸಹಿತ ಯಾದವ ಅಚ್ಚ ಮೇಲೆ ನನ್ನ ವಶವಾಯಿತು. ಇನ್ನು ಈ ಕುರುಕ್ಷೇತ್ರ ಮರಣ ಮಾರಿಗೆ ಆ ಕುಂದೀಪುತ್ರನನ್ನು ಬಲಿಕೊಟ್ಟು ಹೊತ್ತಿನಾದಿಶನಾಗಿ ಮೆರೆಯುವೆ. ಎಲೆಯ